ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇದು ವೆನ್ಸ್ಡೇ ಈವ್ನಿಂಗ್ ವ್ಲಾಗು. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬಂದಾದಮೇಲೆ ಟೀ ಎಲ್ಲ ಕುಡಿದು ನೆಕ್ಸ್ಟು ಈಗ ನಾನು ಕೆನೆನ ತೆಗೆದಿಡ್ತೀನಿ ಡೈಲಿ ಹಾಲು ಕಾಯಿಸ್ಬೇಕಾದ್ರೆ. ಆ ಕೆನೆಗೆ ಬೆಳಗ್ಗೆನೇ ಮೊಸರನ್ನ ಹಾಕಿ ಇಟ್ಬಿಟ್ಟು ಹೋಗಿದ್ದೆ. ಅದಕ್ಕೆ ಈಗ ನಾನೇನು ಮಾಡ್ತೀನಿ, ಅದನ್ನೆಲ್ಲ ಕಡಿದು ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಈ ಥರ ಕೆನೆ ಎತ್ತಿಟ್ಟು ಮಾಡಿದಾಗ ತುಂಬ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ. ಯಾಕೆ ಅಂತಂದರೆ ಅವರು ಹೊರ್ಗಡೆನೇ ಎತ್ತಿಡೋದ್ರಿಂದ ಅದು ಸ್ಮೆಲ್ ಬಂದುಬಿಡುತ್ತೆ ಕೆನೆ. ಸೊ ಹಾಗಾಗಿ ನಾವು ಡೈಲಿ ಏನು ಮಾಡಬೇಕು, ಕೆನೆನ ತೆಗೆದ ತಕ್ಷಣವೇ ಒಂದು ಬಾಕ್ಸ್ ಒಳಗಡೆ ಹಾಕಿ ಅದನ್ನು ಫ್ರಿಡ್ಜ್ ಒಳಗಡೆ ಇಟ್ಟರೆ ಆ ಸ್ಮೆಲ್ ಬರಲ್ಲ. ಸೊ ಹಾಗೊಂದು ಸಲ ನೀವು ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಮೆಲ್ ಬರಲ್ಲ. ಬೆಣ್ಣೆ ತುಂಬಾ ಚೆನ್ನಾಗೂ ಬರುತ್ತೆ. ತುಂಬ ಹೊರ್ಗಡೆ ಎಲ್ಲ ಹೇಗೆ ನಾವು ತೊಗೊಬರ್ತೀವೋ ಬೆಣ್ಣೆ ಅದೇ ರೀತಿಯೇ ಇರುತ್ತೆ, ಒಂಚೂರು ಹಾಳಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಬೆಣ್ಣೆನ ಮಾಡಿ ಅದರಿಂದ ತುಪ್ಪನ ಕಾಯಿಸಿ ನಾವು ಆ ತುಪ್ಪನ ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಹಾಲನ್ನ ನೀವು ಎಷ್ಟು ಚೆನ್ನಾಗಿ ಕಾಯಿಸ್ತೀರೋ ಅಷ್ಟು ಚೆನ್ನಾಗಿ ಕೆನೆ ಬರುತ್ತೆ. ಕೆನೆ ನೀಟಾಗಿ ಬರಬೇಕು ಅಂದರೆ ಕಾಯಿಸಿ ಆರಿ ಆದಮೇಲೆ ನೀವು ರಾತ್ರಿಯೇ ಫ್ರಿಡ್ಜ್ ಒಳಗಡೆ ಇಡಬೇಕು. ಬೆಳಗ್ಗೆ ನೀವು ತೆಗೆದಾಗ ನೀಟಾಗಿ ದಪ್ಪ ಕೆನೆ ಬಂದಿರುತ್ತೆ. ಆ ಕೆನೆನ ನೀವು ಎತ್ತಿಡ್ಬೋದು. ಫ್ರಿಡ್ಜ್ ಒಳಗೆ ಇಟ್ಟಿಲ್ಲ ಅಂದರೆ ಕೆನೆ ಅಷ್ಟು ಚೆನ್ನಾಗಿ ದಪ್ಪಗೆ ಬರಲ್ಲ. ನೋಡಿ ಇಲ್ಲಿ ನನಗೆ ಬೆಣ್ಣೆ ಎಷ್ಟು ದಪ್ಪ ಬಂದಿದೆ ಅಂತ. ಈ ಮಜ್ಜಿಗೆ ಇದೆಯಲ್ಲ ಕಡ್ದಿರೋದು, ಅದನ್ನು ನಾನು ವೇಸ್ಟ್ ಮಾಡಲ್ಲ, ಗಿಡಗಳಿಗೆ ಹಾಕ್ತೀನಿ. ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದರೊಳಗಡೆ ಪಾಲಕ್ ಸೊಪ್ಪನ್ನು ತೊಳೆದು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇವತ್ತು ನಾನು ರಾತ್ರಿಗೆ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಬೇಬಿಕಾರ್ನ್ ಪಾಲಕ್ ಮಸಾಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಆ ಪಾಲಕ್ ಸೊಪ್ಪು ಬೇಯೋ ಅಷ್ಟರಲ್ಲಿ ಅದಕ್ಕೆ ಅಕ್ಕಿ ರೊಟ್ಟಿಗೆ ಕಲಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ಅದಾದಮೇಲೆ ಸಬ್ಬಕ್ಸಿ ಸೊಪ್ಪು ಬರುತ್ತಲ್ಲ, ಅದನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು. ನೆಕ್ಸ್ಟು ಒಂದೇ ಒಂದು ಸಣ್ಣದೊಂದು ಕ್ಯಾರೆಟ್ನ ತೊಗೊಂಡು ಅದನ್ನು ಸಹ ತುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟೊಳಗಡೆ ಹಾಕಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಫಸ್ಟು ನೀವು ಡ್ರೈ ಇದ್ದಾಗಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ ಆ ಥರ ಕಲಿಸ್ಕೋಬೇಕು. ತೀರಾ ತೆಳುಗೂ ಕಲಿಸ್ಕೋಬೇಡಿ ಅಥವಾ ತೀರಾ ಗಟ್ಟಿಗೂ ಕಲಿಸ್ಕೋಬೇಡಿ, ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಡಿ ಅದನ್ನು ನೆನೆಯೋದಕ್ಕೆ. ಅದು ನೆನೆಯೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಅಷ್ಟರಲ್ಲಿ ಇದು ಪಾಲಕ್ ಸೊಪ್ಪಿಂದು ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿನೆಲ್ಲ ಹೆಚ್ಕೋತಾ ಇದ್ದೀನಿ, ಅದನ್ನು ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ನಾನು ಒಂದು ಈರುಳ್ಳಿನ ತೊಗೊಂಡು ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ನಾನು ಬೆಳ್ಳುಳ್ಳಿನ ಸುಲ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಆಗ ಟೇಸ್ಟಿಯಾಗಿ ಬರುತ್ತೆ. ಹಸಿದೇ ಹಾಕೋದಕ್ಕೆ ಹೋಗಬೇಡಿ, ಇದಕ್ಕೆ ಫ್ರೈ ಮಾಡ್ಕೊಂಡಿನೇ ಹಾಕಿ. ನೋಡಿ ಇಲ್ಲಿ ಈ ರೀತಿ ನಾನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಅದಾದಮೇಲೆ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನೇ ನಾನು ಹುರ್ಕೊಳ್ಳೋದಿಲ್ಲ, ಹಾಗೆ ಹಸಿದೇನೂ ರುಬ್ಕೊಬಿಡ್ತೀನಿ. ಅದಾದಮೇಲೆ ನಮಗೆ ಬೇಕಿರೋವಂಥ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಬಿಕಾರ್ನು ಸಹ ನಾನು ಈ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮಗಿಲ್ಲಿ ಪಾಲಕು ಸಹ ರೆಡಿಯಾಗಿತ್ತು. ಅದನ್ನು ನೀವು ಒಂದು ಸಪ್ರೇಟ್ ಪ್ಲೇಟ್ ಒಳಗಡೆ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾಗೋದಕ್ಕೆ ಬಿಟ್ಟು ಈಗ ನಾನಿಲ್ಲಿ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ಏಕೆ ಅಂತಂದರೆ ನನಗಿಲ್ಲಿ ಕ್ರೀಮ್ ಬೇಕಿತ್ತು ಹಾಲಲ್ಲಿ ಈ ಒಂದು ಗ್ರೇವಿಗೆ, ಹಾಗಾಗಿ ಆ ಕ್ರೀಮ್ನ ಎತ್ಕೋತಾ ಇದ್ದೀನಿ. ಈಗ ನಾನು ಒಂದು ಪ್ಯಾನ್ನ ಕಾಯಕ್ಕಿಟ್ಟು ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಾಕಿ, ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ, ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದು 2 ಲವಂಗ, ಸ್ವಲ್ಪ ಸ್ಟಾರ್ ಎಸೆನ್ಸು, ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕಿ ಹುರ್ಕೊಳ್ಳಿ ನೀಟಾಗಿ. ಅದು ಹುರ್ಕೊಂಡಿದ್ದಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ರಲ್ಲ ಅದನ್ನು ಸಹ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನೀವಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ, ಆ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿನ ಸಹ ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಸೇರಿಸ್ಕೊಂಬಿಟ್ಟು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಟ್ರಾನ್ಸ್ಪರೆಂಟ್ ಬರೋ ಥರ ಈ ರೀತಿ. ಅದಾದಮೇಲೆ ನೀವಿಲ್ಲಿ ಪಾಲಕ್ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿತ್ತು ಬೇಯಿಸ್ಕೊಂಡಿರೋದು, ಅದನ್ನು ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರೇನು ಹಾಕೋದು ಬೇಡ ಇದಕ್ಕೆ, ಆಲ್ರೆಡಿ ನೀವು ನೀರಲ್ಲಿ ಬೇಯಿಸಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿ ಆಗುತ್ತೆ ನೀವು ಗ್ರೈಂಡ್ ಮಾಡ್ಕೊಂಡ್ಮೇಲೆ. ಅದೇ ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸಿ ಜಾರ್ ಒಳಗಡೆ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಸಹ ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಅದನ್ನು ನೀವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಇದೇ ಜಾರ್ ಒಳಗಡೆ ಮತ್ತು ಬೇರೆ ಜಾರೇನು ತೊಗೋತಾ ಇಲ್ಲ, ಇದೇ ಜಾರ್ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ಟೊಮೆಟೊ ಒಂದು, ಅದನ್ನು ಸಹ ಹಾಕ್ಕೊಂಡು
ಪೇಸ್ಟ್ ಮಾಡ್ಕೋತೀನಿ. ನನಗಿಲ್ಲಿ ಟೊಮೆಟೊ ಪೇಸ್ಟ್ ಬೇಕು ಈ ಮಸಾಲಾಗೆ, ಹಾಗಾಗಿ ಟೊಮೆಟೊ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಸೇಮ್ ಅದೇ ಬಾಣಲೆ ಹುರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ನಲ್ಲ ಅದೇ ಬಾಣಲೆನೇ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡ್ದಾದ್ಮೇಲೆ ಸಣ್ಣಗೆ ಹೆಚ್ಕೊಂಡಿರೋವಂಥ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಬೇಬಿ ಕಾರ್ನ್ನ ಹಾಕ್ಕೊಳ್ಳಿ. ಬೇಬಿ ಕಾರ್ನು ಈ ಟೈಮಲ್ಲೇ ಹಾಕಬೇಕು, ಏಕೆಂದರೆ ಬೇಬಿ ಕಾರ್ನ್ ನೀಟಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲೇ. ಹಾಗಾಗಿ ಬೇಬಿ ಕಾರ್ನ ಹಾಕ್ಕೊಂಡು ನೀಟಾಗೆ ಹುರ್ಕೊಳ್ಳಿ. ಅದಾದಮೇಲೆ ನಾನು ಬೆಣ್ಣೆ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೆಣ್ಣೆನಲ್ಲಿ 1 ಸ್ಪೂನ್ನ ತೊಗೊಂಡು ಹಾಕ್ಕೋತಾ ಇದ್ದೀನಿ. ನಿಮಗೆ ತುಪ್ಪ ಬೇಕಂದ್ರೂ ತುಪ್ಪನೂ ಹಾಕ್ಕೊಳ್ಳಿ, ಬೆಣ್ಣೆನಾದರೂ ಹಾಕ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಇದಕ್ಕೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಬೆಣ್ಣೆಯಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡು 1 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಖಾರದ ಪುಡಿನ. ಅದಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡಿ ಅದಕ್ಕೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಪಾಲಕ್ ಸೊಪ್ಪಿನ ಪೇಸ್ಟ್ ಇತ್ತಲ್ಲ, ಈರುಳ್ಳಿ ಪಾಲಕ್ ಸೊಪ್ಪು, ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಅದಾದಮೇಲೆ ನೋಡಿ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಕೊಳ್ಳಿ. ನೋಡಿ ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಈ ಥರ ಎಲ್ಲ ಕುದಿಬೇಕು, ಅದೆಲ್ಲ ಬೇಯಬೇಕು ಒಳಗಡೆ ಇರೋವಂಥ ಬೇಬಿ ಕಾರ್ನು. ಅದಾದಮೇಲೆ ನಾನು ಫ್ರೆಶ್ ಕ್ರೀಮ್ನ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದರೊಳಗಡೆ. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ. ಅದಾದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಟರೆ ನಮ್ಮ ಬೇಬಿ ಕಾರ್ನ್ ಪಾಲಕ್ ಮಸಾಲ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಅಷ್ಟರಲ್ಲಿ ನಾನು ಅದೆಲ್ಲ ಮುಗಿಸಿ ಆದಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಪಾತ್ರೆಗಳೆಲ್ಲ ಏನಿತ್ತು ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡೋಣ. ಇಲ್ಲಾಂದರೆ ಅದಾದಮೇಲೆ ಊಟ ಆದಮೇಲೆ ತುಂಬ ಪಾತ್ರೆ ಬೀಳುತ್ತೆ, ತೊಳ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಆವಾಗಲೇ ತೊಳ್ಕೊಬಿಡ್ತೀನಿ. ಯಾಕೆಂದರೆ ನಾವು ಸ್ಕೂಲಿಂದ ತೊಗೊಂಬಂದಿರೋ ಬಾಕ್ಸ್ ಆಗಿರ್ಬೋದು, ಮತ್ತು ಈಗ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಿರೋವಂಥ ಪಾತ್ರೆಗಳು, ಮತ್ತು ನಾನು ಇವತ್ತು ಬೆಣ್ಣೆ ಬೇರೆ ಮಾಡ್ಕೊಂಡಲ್ಲ ಅದ್ರದ್ದು ಪಾತ್ರೆ ಎಲ್ಲ ತುಂಬಾ ಇತ್ತು. ಹಾಗಾಗಿ ಆಗಲೇ ತೊಳ್ಕೊಂಬಿಟ್ರೆ ನಮಗೆ ಅಷ್ಟು ರಿಸ್ಕ್ ಅನಿಸಲ್ಲ. ಹಾಗಾಗಿ ಆಗಲೇ ತೊಳ್ಕೊಬಿಡಿ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ, ಕಿಚನ್ ಕೌಂಟರ್ ಆಗಿರ್ಬೋದು, ನೀವು ಮಾಡ್ಕೊಂಡ ತಕ್ಷಣವೇ ಆಗಲೇ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ರಿಸ್ಕ್ ಇರಲ್ಲ. ಕೊನೆ ಕ್ಲೀನ್ ಮಾಡ್ಕೊಳಕ್ಕೆ ಹೋದಾಗ ತುಂಬ ರಿಸ್ಕ್ ಅನಿಸುತ್ತೆ, ಯಾರಪ್ಪ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಆವಾಗಲೇ ಮುಗಿಸ್ಕೊಬಿಡಿ, ನಿಮ್ಗೆ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ನಾನು ಕೂಡ ಹೀಗೇ ನೋಡಿ, ಈಗ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ತಟ್ಕೊಳ್ಳೋಣ ಅಂತ ಹೇಳಿ ತಟ್ಕೊತಾ ಇದ್ದೀನಿ. ನಾನು ಇದಕ್ಕೆ ಒಬ್ಬಟ್ಟಿನ ಕವರ್ ತೊಗೋತಾ ಇದ್ದೀನಿ. ಬಾಳೆ ಎಲೆ ಸಿಕ್ಕಿದ್ರೆ ತೊಗೊಳ್ಳಿ, ನನಗಿಲ್ಲಿ ಬಾಳೆ ಎಲೆ ಸಿಕ್ಕಿಲ್ಲ, ಹಾಗಾಗಿ ನಾನು ಒಬ್ಬಟ್ಟಿನ ಕವರ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಅದಾದಮೇಲೆ ಕೈಗೂ ಸ್ವಲ್ಪ ಎಣ್ಣೆ ಮಾಡಿಕೊಂಡು ನೀಟಾಗಿ ತೆಳುವಾಗಿ ತಟ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ತಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುಗೂ ಬರುತ್ತೆ. ಇಲ್ಲ ನಿಮಗೆ ದಪ್ಪನೇ ಬೇಕು ಅಂದರೆ ದಪ್ಪನೂ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ತುಂಬಾ ತೆಳುವಾಗಿ ತಟ್ಟಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೋಲ್ ಮಾಡಿ ನೀಟಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟರಲ್ಲಿ ಹೆಂಚು ಬಿಸಿ ಆಗೋ ಅಷ್ಟರಲ್ಲಿ ನಾನು ಉಂಡೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಅಕ್ಕಿ ಹಿಟ್ಟಲ್ಲಿನೆಲ್ಲ ಉಂಡೆ ಮಾಡಿಕೊಂಡು ಅದಾದಮೇಲೆ ಹೆಂಚು ಬಿಸಿ ಆಯಿತು. ಈಗ ಹೆಂಚು ಮೇಲೆ ಹಾಕ್ಕೋತಾ ಇದ್ದೀನಿ ತಟ್ಕೊಂಡಿರೋವಂಥ ರೊಟ್ಟಿನ. ನೀಟಾಗಿ ಎದ್ದೇಳುತ್ತೆ, ಏನು ಕಚ್ಕೊಳ್ಳಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ನೋಡಿ ಎಷ್ಟು ನೀಟಾಗಿ ಬಂತು. ಅದು ಬಂದಮೇಲೆ ನೀವು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ, ಇಲ್ಲ ಅಂತ ಅಂದರೆ ಬಿಳಿ ಬಿಳಿಯಾಗಿ ಕಾಣುತ್ತೆ ಅಕ್ಕಿ ರೊಟ್ಟಿ. ಹಾಗಾಗಿ ಆಮೇಲೆ ನೀಟಾಗೂ ಸಹ ಬೇಯುತ್ತೆ ಪ್ಲೇಟನ್ನು ಮುಚ್ಚಿದ್ರೆ. ಹಾಗಾಗಿ ಪ್ಲೇಟ್ ಮುಚ್ಚೋದನ್ನು ಮರಿಬೇಡಿ. ಇದೇ ರೀತಿ ಪ್ಲೇಟ್ ಮುಚ್ಚಿನೇ ನೀವು ಬೇಯಿಸ್ಕೊಳ್ಳಿ, ಸಾಫ್ಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಪ್ಲೇಟ್ನ ಮುಚ್ಚಿದ್ರೆ. ಅಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನ ತೊಟ್ಕೊತಾ ಇದ್ದೀನಿ, ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ. ನೋಡಿ ಈಗ ಅದು ಬೆಂದಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನೆಕ್ಸ್ಟು ತಿರುಗಿಸ್ಕೊಂಡು ಇನ್ನೊಂದು ಸಲ ಬೇಯಿಸ್ಕೊಂಬಿಟ್ರೆ ನಮ್ಮ ಮಸಾಲ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇವತ್ತಿನ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಪಾಲಕ್ ಬೇಬಿ ಕಾರ್ನ್ ಮಸಾಲ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ, ಎಲ್ರೂ ಇಷ್ಟಪಡ್ತೀರಾ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ, ಬಾಯ್.